ಎಲ್ಲರಿಗೂ ನಮಸ್ಕಾರಗಳು. ತಮ್ಮೆಲ್ಲರಿಗೂ ರಾಜೇಂದ್ರ ಟೆಕ್ ಕಂಪ್ಯೂಟರ್ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತೇನೆ. ನಾವು ಕಳೆದ ಕ್ಲಾಸ್ನಲ್ಲಿ MS Excel ಪ್ರಾಕ್ಟಿಕಲ್ ಕ್ಲಾಸ್ 44 ಇದರಲ್ಲಿ ಪೇಜ್ ಲೇಔಟ್ದಲ್ಲಿ ಬರ್ತಕ್ಕಂಥ ಪೇಜ್ ಸೆಟಪ್ ಬಗ್ಗೆ ತಿಳಿದುಕೊಂಡಿದ್ದೇವೆ. ಅಂದರೆ ಪ್ರಿಂಟನ್ನು ತೆಗೆಯೋದಕ್ಕಿಂತ ಮುಂಚೆ ಯಾವ ರೀತಿಯಾಗಿ ಪೇಜ್ಗಳನ್ನು ಸೆಟಪ್ ಮಾಡ್ಕೋಬೇಕು ಅನ್ನೋದನ್ನು ಆ ಕ್ಲಾಸಲ್ಲಿ ನಾನು ತಿಳಿಸ್ಕೊಟ್ಟಿದ್ದೇನೆ. ಸೊ ನೀವು ಇನ್ನೂ ಆ ಕ್ಲಾಸ್ ನೋಡಿಲ್ಲ ಅಂದರೆ ನಿಮಗಾಗಿ ಇವತ್ತಿನ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಅದರ ಲಿಂಕ್ ಹಾಕ್ತೀನಿ. ತಾವು ಲಿಂಕ್ ಓಪನ್ ಮಾಡಿ ಆ ಕ್ಲಾಸ್ ಕೂಡ ನೀವು ನೋಡ್ಕೋಬೋದು. ಇವತ್ತಿನ ಕ್ಲಾಸು MS Excel ಪ್ರಾಕ್ಟಿಕಲ್ ಕ್ಲಾಸ್ 45. ಸೊ ಇದರಲ್ಲಿ ನಾನು ಒಂದು ಡ್ರಾಪ್ ಡೌನ್ ಲಿಸ್ಟನ್ನು ಯಾವ ರೀತಿ ರೆಡಿ ಮಾಡ್ಕೋಬೇಕು ಎಕ್ಸೆಲ್ದಲ್ಲಿ ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಓಕೆ, ಡ್ರಾಪ್ ಡೌನ್ ಲಿಸ್ಟ್ ಅಂದರೆ ನಾವು ಯಾವುದಾದ್ರೂ ಒಂದು ರೆಕಾರ್ಡನ್ನು ಮೇಂಟೈನ್ ಮಾಡ್ತಿರ್ತೇವೆ. ಒಂದು ಸ್ಟೂಡೆಂಟ್ದು ರೆಕಾರ್ಡನ್ನು ಮೇಂಟೈನ್ ಮಾಡ್ತಿರ್ತೀವಿ. ಫಾರ್ ಎಕ್ಸಾಂಪಲ್ ಅಲ್ಲಿ ಅವ್ರ ಕ್ವಾಲಿಫಿಕೇಷನ್ ಇರ್ಬೋದು, ಜೆಂಡರ್ ಇರ್ಬೋದು, ರೂರಲ್ ಅರ್ಬನ್ ಇರ್ಬೋದು. ಓಕೆ, ಸೊ ಈ ಪ್ರಕಾರ ಒಂದು ಡ್ರಾಪ್ ಡೌನ್ ಲಿಸ್ಟನ್ನು ನಾವು ರೆಡಿ ಮಾಡ್ಕೋಬೇಕಾಗ್ತದೆ. ಸೊ ಡ್ರಾಪ್ ಡೌನ್ ಲಿಸ್ಟನ್ನು ರೆಡಿ ಮಾಡಿದ್ರಿಂದ ನಮಗೇನು ಉಪಯೋಗ ಅಂದರೆ ಈಸಿಯಾಗಿ ನಾವು ಪ್ರತಿ ಸಲ ಫಾರ್ ಎಕ್ಸಾಂಪಲ್ ಒಂದು ಸ್ಟೂಡೆಂಟ್ದು ಯಾವ್ದು ಕ್ವಾಲಿಫಿಕೇಷನ್ ಎಷ್ಟಿದೆಪ್ಪ ಅನ್ನೋದನ್ನು ಅಥವಾ ಪ್ರತಿ ಸಲ ನಾವು ಟೈಪ್ ಮಾಡ್ಕೋಬೇಕಾಗ್ತದೆ. ಪ್ರತಿಯೊಂದು ಸ್ಟೂಡೆಂಟ್ ಪ್ರತಿ ಸಲ ನಾವು ಟೈಪ್ ಮಾಡೋ ಬದಲಾಗಿ ನಾವು ಡ್ರಾಪ್ ಡೌನ್ ಲಿಸ್ಟನ್ನು ರೆಡಿ ಮಾಡಿ ಇಟ್ಟು ಅಂದರೆ ಅದರಲ್ಲಿ ಆಟೋಮೆಟಿಕ್ಕಾಗಿ ನಾವು ಅದನ್ನು ಡ್ರಾಪ್ ಡೌನ್ ಲಿಸ್ಟದಲ್ಲಿ ಇರ್ತಕ್ಕಂಥದ್ದನ್ನು ಸೆಲೆಕ್ಟ್ ಮಾಡ್ಕೋಬೋದು. ಯಾವ ಸ್ಟೂಡೆಂಟ್ದು ಏನು ಕ್ವಾಲಿಫಿಕೇಷನ್ ಇದೆ ಅನ್ನೋದನ್ನು ನಾವಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು. ಓಕೆ, ಅದೇ ರೀತಿಯಾಗಿ ಜೆಂಡರ್ ಕೂಡ ನಾವು ಡ್ರಾಪ್ ಡೌನ್ ಲಿಸ್ಟನ್ನು ರೆಡಿ ಮಾಡಿಟ್ಟಾಗ ಅದರಲ್ಲಿರ್ತಕ್ಕಂಥ ಒಂದು ಜೆಂಡರನ್ನು ಅವ್ರದ್ದು ಯಾವ ಜೆಂಡರ್ ಇದೆ ಅನ್ನೋದನ್ನು ನಾವಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ಈ ಪ್ರಕಾರ ಬೇರೆ ಆದಂಥ ಡೇಟಾಗಳನ್ನು ನಾವು ಡ್ರಾಪ್ ಡೌನ್ ಲಿಸ್ಟ್ ಮಾಡಿ ಇಟ್ಟು ನಾವು ಈಸಿಯಾಗಿ ಒಂದು ಡಾಟಾ ಎಂಟ್ರಿ ಮಾಡಲಿಕ್ಕೆ ಮತ್ತು ಟೈಮನ್ನು ಸೇವ್ ಮಾಡಲಿಕ್ಕೆ ನಾವು ಒಂದು ಡ್ರಾಪ್ ಡೌನ್ ಲಿಸ್ಟನ್ನು ರೆಡಿ ಮಾಡಿ ಇಟ್ಕೋಬೋದು ಮತ್ತು ಅದನ್ನು ಯೂಸ್ ಮಾಡ್ಕೋಬೋದು. ಓಕೆ, ಸೊ ಅದನ್ನು ಡ್ರಾಪ್ ಡೌನ್ ಲಿಸ್ಟನ್ನು ಯಾವ ರೀತಿ ರೆಡಿ ಮಾಡೋದು ಅನ್ನೋದನ್ನು ಇವತ್ತಿನ ಕ್ಲಾಸ್ದಲ್ಲಿ ನೋಡೋಣ. ಓಕೆ, ಸೊ ಕ್ಲಾಸನ್ನು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ತಾವು ಹೊಸದಾಗಿ ನಾನು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಇನ್ನೂ ನಾನು ಯೂಟ್ಯೂಬ್ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ಲೈಕನ್ ಪ್ರೆಸ್ ಮಾಡಿರಿ, ನನಗೆ ಸಪೋರ್ಟ್ ಮಾಡಿ ಅಂತ ತಮ್ಮಲ್ಲಿ ಕೇಳ್ತಾ ಇವತ್ತಿನ ಪ್ರಾಕ್ಟಿಕಲ್ ಕ್ಲಾಸನ್ನು ನೋಡೋಣ. ಎಕ್ಸೆಲನ್ನು ಇವಾಗ ಓಪನ್ ಮಾಡ್ಕೋತೀನಿ. ಸೊ ಇದರಲ್ಲಿ ನಾನು ಒಂದು ಸ್ಟೂಡೆಂಟ್ದು ಏನು ಮಾಡಿದ್ದೀನಪ್ಪ ಅಂದ್ರೆ ಡಾಟಾ ಎಂಟ್ರಿ ಮಾಡಲಿಕ್ಕೆ ರೆಡಿ ಮಾಡಿ ಇಟ್ಟಿದ್ದೀನಿ. ಇಲ್ಲಿ ಸೀರಿಯಲ್ ನಂಬರು, ಸ್ಟೂಡೆಂಟ್ ನೇಮು ಟೈಪ್ ಮಾಡಿ ಇಟ್ಟಿದ್ದೀನಿ ಮತ್ತು ಸೀರಿಯಲ್ ನಂಬರು ಟೈಪ್ ಮಾಡಿ ಇಟ್ಟಿದ್ದೀನಿ. ಸೊ ಇಲ್ಲಿ ಕ್ವಾಲಿಫಿಕೇಷನ್ ಮತ್ತು ಜೆಂಡರ್, ಸೊ ಎರಡನ್ನು ನಾನು ಏನು ಮಾಡಿದ್ದೀನಿ ಬ್ಲ್ಯಾಂಕ್ ಆದೀನಿ. ಸೊ ಇವುಗಳನ್ನ ಎರಡು ಕ್ವಾಲಿಫಿಕೇಷನನ್ನು ಡ್ರಾಪ್ ಡೌನ್ ಲಿಸ್ಟ್ ರೆಡಿ ಮಾಡ್ಕೊಳ್ಳೋದು ಮತ್ತು ಜೆಂಡರ್ ಕೂಡ ಡ್ರಾಪ್ ಡೌನ್ ಲಿಸ್ಟ ರೆಡಿ ಮಾಡೋದು. ಸೊ ಅವುಗಳನ್ನ ಯಾವ ರೀತಿಯಾಗಿ ರೆಡಿ ಮಾಡೋದು ಅನ್ನೋದನ್ನು ಇವಾಗ ನೋಡೋಣ. ಫಸ್ಟ್ ಏನು ಮಾಡ್ಕೋಬೇಕು ಅಂದರೆ ನಾವು ಎಲ್ಲಿಸ್ತನ ನಮಗೆ ಬೇಕು ಡ್ರಾಪ್ ಡೌನ್ ಲಿಸ್ಟನ್ನು ನಾವೇನು ಮಾಡಬೇಕು, ಸೆಲೆಕ್ಟ್ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್ ಈಗ ನಮ್ಮ ಸ್ಟೂಡೆಂಟ್ ಎಷ್ಟಿದಾರೋ ಅಷ್ಟನ್ನು ಏನು ಮಾಡ್ತೀನಿ, ಸೆಲೆಕ್ಟ್ ಮಾಡ್ಕೋತೀನಿ. ಅಥವಾ ಡೈರೆಕ್ಟಾಗಿ ಇಲ್ಲಿ ಮೌಸನ್ನು ಕ್ಲಿಕ್ ಮಾಡಿದರೆ ಅಷ್ಟನ್ನು ನೀವು ಏನು ಮಾಡ್ಕೋಬೋದು, ಸೆಲೆಕ್ಟ್ ಮಾಡ್ಕೋಬೋದು. ಯಾಕಪ್ಪ ಅಂದರೆ ನೀವು ಮುಂದೆ ಡಾಟಾ ಎಂಟ್ರಿ ನೀವು ಮತ್ತೆ ಬೇರೆ ಸ್ಟೂಡೆಂಟ್ಗಳು ನೀವು ಅಲ್ಲಿ ಎಂಟ್ರಿ ಮಾಡ್ಕೋಬೇಕಾಗಿದ್ರೆ ಆಟೋಮೆಟಿಕಾಗಿ ಡ್ರಾಪ್ ಡೌನ್ ಲಿಸ್ಟ್ ಬರ್ತದೆ. ಸೊ ಇಷ್ಟನ್ನ ಎಲ್ಲ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಮಾಡಿದ ನಂತರ ನಾವು ಎಲ್ಲಿ ಬರಬೇಕು ಅಂದರೆ ಇಲ್ಲಿ ಡೇಟಾದಲ್ಲಿ ಬರಬೇಕು. ಓಕೆ, ಡೇಟಾದಲ್ಲಿ ಬಂದು ಇಲ್ಲಿ ಡೇಟಾ ವ್ಯಾಲಿಡೇಷನ್ ಅಂತ ಬರ್ತದೆ. ಸೊ ಇದ್ರ ಮೇಲೆ ಮೌಸನ್ನು ಕ್ಲಿಕ್ ಮಾಡ್ಕೋಬೇಕು. ಇಲ್ಲಿ ಡೇಟಾ ವ್ಯಾಲಿಡೇಷನ್ ಮೌಸನ್ನು ಕ್ಲಿಕ್ ಮಾಡಿದಾಗ ಈ ಪ್ರಕಾರ ಒಂದು ಡೈಲಾಗ್ ಬಾಕ್ಸ್ ಬರ್ತದೆ. ಸೊ ಇದರಲ್ಲಿ ಎನಿ ವ್ಯಾಲ್ಯೂ ಆಗ್ತಿದೆ. ಸೊ ಇಲ್ಲಿ ಹೋಗಿ ನಾವು ಏನು ಮಾಡ್ಕೋಬೇಕಪ್ಪ ಅಂದರೆ ಲಿಸ್ಟನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಲಿಸ್ಟನ್ನು ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ನಾವು ಸೋರ್ಸನ್ನು ಟೈಪ್ ಮಾಡ್ಕೋಬೇಕು. ಯಾವ್ಯಾವ ಕ್ವಾಲಿಫಿಕೇಷನ್ ಯಾರ್ಯಾರ್ದು ಏನಿದೆ ಅನ್ನೋದನ್ನು ಇಲ್ಲಿ ನಾವಿಲ್ಲಿ ಕ್ವಾಲಿಫಿಕೇಷನ್ ಟೈಪ್ ಮಾಡ್ಕೋಬೇಕು. 1 by 1 ಇಲ್ಲಿ ಏನು ಮಾಡ್ಕೋಬೇಕು, ಟೈಪ್ ಮಾಡ್ಕೊಳ್ಳೋದು. ಫಾರ್ ಎಕ್ಸಾಂಪಲ್ PUC ಕಾಮಾ ಕೊಡೋದು, ಆಮೇಲೆ ಇಲ್ಲಿ ITI ಕಾಮಾ, ಪ್ರತಿಯೊಂದು ಕೋರ್ಸ್ ಮುಂದೆ ಕಾಮಾ ಕೊಡೋದು, ಸ್ಪೇಸ್ ಕೊಡೋದಿಲ್ಲ. ಓಕೆ, ಸೊ ಇವಾಗ BA ಕಾಮಾ BSc. ಓಕೆ, ಸೊ ಈ ಪ್ರಕಾರ ನಾವು ಟೈಪ್ ಮಾಡ್ಕೋದು. BCom ಕಾಮಾ, ಆಮೇಲೆ BBA, ಓಕೆ, ಕಾಮಾ BCA, ಓಕೆ, ಆಮೇಲೆ MA ಕಾಮಾ MSc ಕಾಮಾ, ಓಕೆ, MCom, ಓಕೆ, ಕಾಮಾ ಕೊಡೋದು. ಸೊ ಈ ಪ್ರಕಾರ ನಾವು ಬೇರೆ ಆದ ಕೋರ್ಸನ್ನು ಇಲ್ಲಿ ರೆಡಿ ಮಾಡ್ಕೋಬೋದು. MCom, ಆಮೇಲೆ MBA. ಸೊ ಇಷ್ಟನ್ನ ಎಲ್ಲ ಕೋರ್ಸನ್ನು ರೆಡಿ ಮಾಡಿದ್ದೀನಿ. ಸೊ ಇಲ್ಲಿ ನೋಡ್ಕೋಬೋದು ನೀವು ಈ ಟೈಪ್ ಎಲ್ಲನೂ ಟೈಪ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ. ಸೊ ಇಷ್ಟು ಮಾಡಿದ ನಂತರ ಇಲ್ಲಿ ಓಕೆ ಕೊಡಬೇಕು. ಓಕೆ, ಸೊ ಈಗ ಓಕೆ ಕೊಟ್ಟ ನಂತರ ಇಲ್ಲಿ ನೋಡ್ಕೋಬೋದು ಪ್ರತಿಯೊಂದು ಸ್ಟೂಡೆಂಟ್ದ ಒಂದು ನೇಮ್ ಮುಂದೆ ಇಲ್ಲಿ ಏನು ಬಂದದಪ್ಪ ಅಂದರೆ ಇಲ್ಲಿ ಲಿಸ್ಟ್ ಬರ್ತದೆ. ಪ್ರತಿಯೊಂದು ಸ್ಟೂಡೆಂಟ್ ನೇಮ್ ಮುಂದೆ ಇಲ್ಲಿ ಲಿಸ್ಟ್ ಓಪನ್ ಆಗ್ತದೆ. ನಾವು ಈಸಿಯಾಗಿ ಇದರಿಂದ ಸೆಲೆಕ್ಟ್ ಮಾಡ್ಕೋಬೋದು. ಓಕೆ, ಇಲ್ಲಿ ನೋಡ್ಕೋಬೋದು ಅಷ್ಟೂ ಎಲ್ಲ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ನಾವು ಮತ್ತೆ ಇಲ್ಲಿ ಏನಾದರೂ ಒಂದು ಸ್ಟೂಡೆಂಟ್ಗಳ ನೇಮನ್ನು ಮತ್ತೆ ಆ್ಯಡ್ ಮಾಡಿದ್ವಪ್ಪ ಅಂದರೆ ಇಲ್ಲಿ ಅವ್ರದ್ದು ಒಂದು ಡ್ರಾಪ್ ಡೌನ್ ಲಿಸ್ಟ್ ಇಲ್ಲಿ ಬಂದಿರ್ತದೆ. ಸೊ ಅದರಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ಓಕೆ, ನೋಡ್ಕೋಬೋದು ಇಡೀ ಒಂದು ಕಾಲಮ್ದಲ್ಲಿ ಏನಾಗಿದೆಪ್ಪ ಅಂದರೆ ಇಲ್ಲಿ ಡ್ರಾಪ್ ಡೌನ್ ಲಿಸ್ಟ್ ರೆಡಿ ಆಗಿದೆ. ಸೊ ಆಗ ನಾವು ಏನು ಮಾಡ್ಕೋಬೋದಪ್ಪ ಅಂದರೆ ಇಲ್ಲಿದ ಸೆಲೆಕ್ಟ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ ಈಗ
BCom. ಓಕೆ, ಅವ್ರು ಯಾವ ಒಂದು ಕ್ವಾಲಿಫಿಕೇಷನ್ ಇದೆ ಅನ್ನೋದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ಓಕೆ, ಈ ಪ್ರಕಾರ ನಾವೇನು ಮಾಡ್ಕೋಬೋದು, ಡ್ರಾಪ್ ಡೌನ್ ಲಿಸ್ಟ್ದಿಂದ. ಯಾಕಂದರೆ ಟೈಪ್ ಮಾಡೋಕ್ಕಿಂತ ನಾವು ಡೈರೆಕ್ಟಾಗಿ ಇಲ್ಲಿ ಏನು ಮಾಡ್ಕೋಬೋದಪ್ಪ ಅಂದರೆ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ಓಕೆ, ನಾವು ಡೈರೆಕ್ಟಾಗಿ ಇಲ್ಲಿ ಏನು ಮಾಡ್ಕೋಬೋದು, ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಲಿಕ್ಕೆ ಬರ್ತದೆ. ಓಕೆ, ನೆಕ್ಸ್ಟ್ ಇಲ್ಲಿ ಸೆಲೆಕ್ಟ್ ಮಾಡ್ಕೋಣ. ಓಕೆ, ಈ ಪ್ರಕಾರ ನಾವು ಪ್ರತಿಯೊಂದು ಸ್ಟೂಡೆಂಟನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ಓಕೆ, ಸೊ ಈ ಪ್ರಕಾರ ನಾವು ಲಿಸ್ಟನ್ನು, ಕ್ವಾಲಿಫಿಕೇಷನ್ ಲಿಸ್ಟನ್ನು, ಒಂದು ಡ್ರಾಪ್ ಡೌನ್ ಲಿಸ್ಟನ್ನು ರೆಡಿ ಮಾಡಿದ್ವಿ. ಅದೇ ರೀತಿಯಾಗಿ ಇಲ್ಲಿ ನಾನು ಏನು ಮಾಡ್ತೀನಪ್ಪ, ಇಡೀ ಒಂದು ಕಾಲಮನ್ನು ಸೆಲೆಕ್ಟ್ ಮಾಡೋಂಗಿಲ್ಲ, ನಮ್ದು ಎಷ್ಟು ಬೇಕು ಇಷ್ಟನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೋತೀನಿ. ಓಕೆ, ಮತ್ತೆ ಇಲ್ಲಿ ಏನು ಮಾಡೋದ, ಮತ್ತೆ ಇಲ್ಲಿ ಡಾಟಾ ವ್ಯಾಲಿಡೇಷನ್ದಲ್ಲಿ ಬಂದು ಡಾಟಾ ವ್ಯಾಲಿಡೇಷನ್ ಮತ್ತು ಇಲ್ಲಿ ಎನಿ ವ್ಯಾಲ್ಯೂದಲ್ಲಿ ಹೋಗಿ ಲಿಸ್ಟನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದು. ಇಲ್ಲಿ ಲಿಸ್ಟನ್ನು ಟೈಪ್ ಮಾಡ್ಕೋಬೇಕು. ಓಕೆ, ಮೇಲ್ ಒಂದು ಬರ್ತದೆ ಮತ್ತು ಕಾಮ ಮತ್ತು ಇಲ್ಲಿ ಫೀಮೇಲ್. ಓಕೆ, ಮೇಲ್ ಮತ್ತು ಫೀಮೇಲ್ ಎರಡನ್ನು ಟೈಪ್ ಮಾಡ್ಕೊಂಡು ಇಲ್ಲಿ ಓಕೆ ಕೊಡೋದು. ಓಕೆ ಕೊಟ್ಟ ನಂತರ ಇಲ್ಲಿ ನೋಡ್ಕೋಬೋದು ನಾವು ಎಷ್ಟು ಸೆಲೆಕ್ಟ್ ಮಾಡಿದೆ ಅಷ್ಟೇ ಬಂದಿದೆ. ಓಕೆ, ಈ ಸೆಲ್ ತನಕ ಅಷ್ಟೇ ಬಂದಿದೆ, ಉಳಿದು ಇಲ್ಲಿ ಬಂದಿಲ್ಲ. ಇಲ್ಲಿ ಮಾತ್ರ ಎಲ್ಲ ಕಡೆ ಬಂದಿದೆ. ಯಾಕಪ್ಪ ಅಂದ್ರೆ ಇಲ್ಲಿ ಇಡೀ ಒಂದು ಎಂಟೈರ್ ಕಾಲಮನ್ನು ನಾವು ಇಲ್ಲಿ ಸೆಲೆಕ್ಟ್ ಮಾಡಿದ್ದೇವೆ. ಸೊ ನಾವು ಇಲ್ಲಿ ನಮ್ಮ ಡೇಟಾ ಎಷ್ಟಿದೆ ಅಷ್ಟೇ ಸೆಲೆಕ್ಟ್ ಮಾಡಿದ್ದೇವೆ. ಓಕೆ, ಸೊ ಇಲ್ಲಿ ನಾವು ಇಲ್ಲಿ ಏನು ಮಾಡ್ಕೋಬೋದು, ಈಸಿಯಾಗಿ ಮೇಲ್ ಮತ್ತು ಫೀಮೇಲ್ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ಓಕೆ, ಡ್ರಾಪ್ ಡೌನ್ ಲಿಸ್ಟ್ ಯೂಸ್ ಮಾಡ್ಕೊಂಡು ಈ ಪ್ರಕಾರ ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ಓಕೆ, ಸೊ ಈಸಿಯಾಗಿ ನಾವು ಏನು ಮಾಡ್ಕೋಬೋದಪ್ಪ ಅಂದರೆ ಇಲ್ಲಿ ಡಾಟಾ ಎಂಟ್ರಿ ಮಾಡಲಿಕ್ಕೆ ಡ್ರಾಪ್ ಡೌನ್ ಲಿಸ್ಟನ್ನು ಯೂಸ್ ಮಾಡ್ಕೋಬೋದು. ನಾವು ಇಲ್ಲಿ ಟೈಪ್ ಮಾಡೋದು ಅವಶ್ಯಕತೆ ಇರೋದಿಲ್ಲ. ಯಾಕಪ್ಪ ಅಂದರೆ ಇಲ್ಲಿ ಡ್ರಾಪ್ ಡೌನ್ ಲಿಸ್ಟ್ ಆಲ್ರೆಡಿ ನಾವು ರೆಡಿ ಮಾಡಿದ್ದೀವಿ. ಸೊ ಅದರಲ್ಲಿ ಇರ್ತಕ್ಕಂಥ ಒಂದು ಅವ್ರಿಗೆ ಏನಿದೆಪ್ಪ ಕ್ವಾಲಿಫಿಕೇಷನ್ ಮತ್ತು ಜೆಂಡರ್ ಯಾವುದಿದೆ ಅನ್ನೋದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ಓಕೆ, ಸೊ ಈ ಪ್ರಕಾರ ಏನು ಮಾಡ್ಕೋಬೋದು, ಎಲ್ಲನೂ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ಸೊ ಇಷ್ಟು ನಾವೇನು ಮಾಡಿದ್ದೀವಪ್ಪ ಅಂದರೆ ಡ್ರಾಪ್ ಡೌನ್ ಲಿಸ್ಟನ್ನು ಎಕ್ಸೆಲ್ನಲ್ಲಿ ರೆಡಿ ಮಾಡಿದ್ದೀವಿ. ಸೊ ಇಷ್ಟು ಇವತ್ತಿನ ಕ್ಲಾಸಲ್ಲಿ ನಾವು ಡ್ರಾಪ್ ಡೌನ್ ಲಿಸ್ಟ್ ಯಾವ ರೀತಿ ಮಾಡೋದು ಅನ್ನೋದನ್ನು ತಿಳಿದುಕೊಂಡಿದ್ದೀವಿ. ಸೊ ಇವತ್ತಿನ ಕ್ಲಾಸು ತಮಗೆ ಯಾವ ರೀತಿ ಅನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿರಿ, ಜೊತೆಗೆ ವಿಡಿಯೋನ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಮತ್ತು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕನ್ ಪ್ರೆಸ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ತಮ್ಮಲ್ಲಿ ಕೇಳ್ತಾ ಇವತ್ತಿನ ಪ್ರಾಕ್ಟಿಕಲ್ ಕ್ಲಾಸನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಮತ್ತೊಂದು ಹೊಸ ಕ್ಲಾಸೊಂದಿಗೆ, ಹೊಸ ವಿಡಿಯೋದೊಂದಿಗೆ ಪುನಃ ನಿಮ್ಮ ಜೊತೆಗೆ ಬರುವೆ. ಅಲ್ಲಿವರೆಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು.